ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಓಂ ಸಾಯಿರಾಮ್. ಇಲ್ಲಿ ಸಮಾಧಿ ಮಂದಿರದ ನಂತರ ಶಿರಡಿಯಲ್ಲಿ ಏನೇನ್ ನೋಡಬಹುದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನೀವು ತಿಳ್ಕೊಬಹುದು. ಇವಾಗ ನೀವು ನೋಡ್ತಾ ಇರೋದು ದ್ವಾರಕಾಮಯಿ. ಇದು ಒಂದು ಹಳೆಯ ಮಸೀದಿ. ಸಾಯಿಬಾಬಾ ಇಲ್ಲಿ ಹಲವು ವರ್ಷ ವಾಸ ಮಾಡಿದ್ರು ಅಂತ ಹೇಳಲಾಗತ್ತೆ. ಭಕ್ತರಿಗೆ ಆಶೀರ್ವಾದ ನೀಡಿದ್ರು, ಅನ್ನದಾನ ಮಾಡಿದ್ರು, ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ರು. ಇಲ್ಲಿ ಇರುವ ದೂನಿ ಅಂದ್ರೆ ಪವಿತ್ರ ಅಗ್ನಿ ಇಂದಿಗೂ ನಿರಂತರವಾಗಿ ಉರಿತಾ ಇದೆ. ಈ ದೂನಿಯ ಉಡಿ ಅನ್ನ ಭಕ್ತರಿಗೆ ಪ್ರಸಾದವಾಗಿ ಊದಿ ಮೂಲಕ ನೀಡಲಾಗುತ್ತೆ. ದ್ವಾರಕಾಮಯಿಲಿ ಏನೇನ್ ನೋಡಬಹುದು ಅಂದ್ರೆ ಬಾಬಾ ಬಳಸಿದ ಕಲ್ಲು, ಚಕ್ಕಿ, ದೂನಿ, ನೀರಿನ ಪಾತ್ರೆಗಳು ಇವುಗಳನ್ನ ನಾವು ಇಲ್ಲಿ ನೋಡಬಹುದು. ಆದ್ರಿಂದ ನೀವು ಶಿರಡಿಯ ಸಮಾಧಿ ಮಂದಿರದ ಹತ್ತಿರನೇ ಇರುವಂತಹ ದ್ವಾರಕಾಮಯಿಗೆ ಹೋಗೋದನ್ನ ದಯವಿಟ್ಟು ಮರಿಬೇಡಿ. ಇಲ್ಲಿ ಸಾಯಿಬಾಬಾ ಇರ್ತಿದ್ರು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ನೀವು ಇವಾಗ ನೋಡ್ತಾ ಇರೋದು ಚಾವಡಿ. ಚಾವಡಿ ಅಂದ್ರೆ ಗ್ರಾಮ ಸಭೆ ಕಟ್ಟಡ. ಸಾಯಿಬಾಬಾ ಜೀವನದ ಕೊನೆಯ ವರ್ಷಗಳಲ್ಲಿ ಒಂದು ದಿನ ದ್ವಾರಕಾಮಯಿಯಲ್ಲಿ ಮತ್ತೊಂದು ದಿನ ಚಾವಡಿಯಲ್ಲಿ ನಿದ್ರೆ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಪ್ರತಿ ಗುರುವಾರ ನಡೆಯುವ ಚಾವಡಿ ಪಲ್ಲಕ್ಕಿ ಉತ್ಸವ ಬಹಳ ಪ್ರಸಿದ್ಧ. ಬಾಬಾರ ಪಲ್ಲಕ್ಕಿಯನ್ನ ಭಕ್ತರು ಭಜನೆಗಳೊಂದಿಗೆ ಮೆರವಣಿಗೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ದ್ವಾರಕಾಮಯಿ ದರ್ಶನ ಮಾಡಿದ್ರೆ ಶಾಂತಿ ಸಿಗತ್ತೆ, ಚಾವಡಿ ದರ್ಶನ ಮಾಡಿದ್ರೆ ಭಕ್ತಿ ಹೆಚ್ಚತ್ತೆ ಅನ್ನೋ ನಂಬಿಕೆ ಇದೆ. ಶಿರಡಿ ಹೋದವರು ಈ ಎರಡು ಸ್ಥಳಗಳನ್ನ ತಪ್ಪದೆ ನೀವು ನೋಡ್ಲೇಬೇಕು. ಈ ದ್ವಾರಕಾಮಯಿ ಪಕ್ಕದಲ್ಲೇ ಈ ಚಾವಡಿ ಇರೋದು. ದ್ವಾರಕಾಮಯಿ ದರ್ಶನ ಮಾಡಿದ್ರೆ ನಮಗೆ ಶಾಂತಿ ಸಿಗುತ್ತೆ, ಅದೇ ರೀತಿ ಚಾವಡಿಯ ದರ್ಶನ ಮಾಡಿದ್ರೆ ನಮಗೆ ಭಕ್ತಿ ಹೆಚ್ಚತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಇನ್ನೊಂದು, ಇವಾಗ ನಾವು ಹೋಗ್ತಾ ಇರೋದು ಶಿರಡಿಯ ಪ್ರಸಿದ್ಧ ಹನುಮಂತ ದೇವಾಲಯ. ಇದನ್ನ ಮಾರುತಿ ಮಂದಿರ ಅಂತ ಕೂಡ ಕರೀತಾರೆ. ಇದು ಶಿರಡಿಯಲ್ಲಿ ಸಾಯಿಬಾಬಾ ಕಾಲದಿಂದಲೂ ಪ್ರಸಿದ್ಧವಾದ ದೇವಾಲಯ. ಈ ದೇವಸ್ಥಾನದಲ್ಲಿ ಭಕ್ತರು ಹನುಮಂತನ ದರ್ಶನ ಪಡೆದು ಶಕ್ತಿ, ಧೈರ್ಯ ಮತ್ತು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಿದ್ರಂತೆ. ಸಾಯಿಬಾಬಾ ಕೂಡ ಈ ಮಾರುತಿ ಮಂದಿರದ ಬಳಿ ಹಲವು ಬಾರಿ ಬಂದಿದ್ರು ಅಂತ ಕೂಡ ಹೇಳಲಾಗುತ್ತೆ. ಶಿರಡಿಗೆ ಹೋದ್ರೆ ಸಾಯಿಬಾಬಾ ದೇವಸ್ಥಾನದ ಜೊತೆ ಈ ಹನುಮಂತ ದೇವಾಲಯಕ್ಕೂ ಭೇಟಿ ನೀಡಿ. ಹಾಗೆ ಇಲ್ಲಿ ಸಾಯಿಬಾಬಾ ಅವರ ಪೂಜೆ ಹಾಗೂ ಸಮಾಧಿ ಮಂದಿರದ ದರ್ಶನ ಎಲ್ಲ ಕಡೆ ನಿಮ್ಗೆ ವಿಡಿಯೋನ ನೋಡಬಹುದು. ಎಲ್ಲ ಕಡೆ ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕಿರ್ತಾರೆ. ಈ ನೀವು ಚಾವಡಿ ಇದನ್ನೆಲ್ಲ ನೋಡಾದ್ಮೇಲೆ ಇದನ್ನ ನೋಡಬಹುದು. ಇವಾಗ ನೀವು ನೋಡ್ತಾ ಇರೋದು ಲೇಂಡಿ ಬಾಗ್. ಶಿರಡಿಯಲ್ಲಿರುವ ಸಾಯಿಬಾಬಾರ ಪ್ರಮುಖ ಐತಿಹಾಸಿಕ ತೋಟವೆಂದ್ರೆ ಈ ಲೇಂಡಿ ಬಾಗ್. ಇದು ಸಾಯಿಬಾಬಾ ದೇವಸ್ಥಾನದ ಸಮೀಪದಲ್ಲೇ ಇರೋದು. ಸಾಯಿಬಾಬಾ ಪ್ರತಿದಿನ ಇಲ್ಲಿ ಬಂದು ಸ್ವಲ್ಪ ಸಮಯ ಕಳೆತಿದ್ರಂತೆ. ನೀಮ್ ಮರದ ಕೆಳಗೆ ವಿಶ್ರಾಂತಿ ಪಡಿತಿದ್ರಂತೆ ಮತ್ತು ತೋಟದ ಗಿಡಗಳಿಗೆ ನೀರು ಕೂಡ ಹಾಕ್ತಿದ್ರಂತೆ. ಈ ಲೇಂಡಿ ಬಾಗ್ನ ವಿಶೇಷತೆ ಏನಂದ್ರೆ ಹತ್ತಿರ ಹರಿಯುತ್ತಿದ್ದ ಚಿಕ್ಕ ಹೊಳೆ ಅಥವಾ ನಲ್ಲ ಆಧಾರವಾಗಿ ಈ ತೋಟಕ್ಕೆ ಲೇಂಡಿ ಬಾಗ್ ಅಂತ ಹೇಳಿ ಹೆಸರು ಬಂತಂತೆ. ಈ ನಂದಾ ದೀಪ, ಬಾಬಾ ಹಚ್ಚಿದ ದೀಪ ಇಂದಿಗೂ ಇಲ್ಲಿ ಬೆಳಗ್ತಾ ಇದೆ ಅಂತ ಹೇಳ್ತಾರೆ. ದತ್ತ ಮಂದಿರ ಭಕ್ತರು ಭೇಟಿ ನೀಡುವ ಒಂದು ಪವಿತ್ರ ಸ್ಥಳ. ನೀಮ್ ಮರ, ಇದು ಸಾಯಿಬಾಬಾ ವಿಶ್ರಾಂತಿ ಪಡೆದಂತಹ ಮರ. ಈ ತೋಟವನ್ನ ಈಗ ಶಿರಡಿ ಸಾಯಿಬಾಬಾ ಸಂಸ್ಥಾನ ಉತ್ತಮವಾಗಿ ನಿರ್ವಹಿಸ್ತಾ ಇದೆ. ಇನ್ನೊಂದು ಹೊಸ ತೋಟ ಅಂದ್ರೆ ಗೇಟ್ ನಂಬರ್ 4 ಹತ್ರ ಇರುವಂತಹ ಸಾಯಿ ಪಲ್ಲಕ್ಕಿ ಗಾರ್ಡನ್ ಕೂಡ ತುಂಬಾನೇ ಪ್ರಸಿದ್ಧ. ಶಿರಡಿಗೆ ಹೋದವರು ಈ ಲೇಂಡಿ ಬಾಗ್ ನೋಡದೆ ಬಂದ್ರೆ ಯಾತ್ರೆ ಅಪೂರ್ಣ ಅನಿಸಬಹುದು. ಹೌದು, ಈ ಲೇಂಡಿ ಬಾಗ್ ಸಾಯಿಬಾಬಾ ನೆಟ್ಟ ಅಥವಾ ನೋಡಿಕೊಂಡಿರುವಂತಹ ಅನೇಕ ಗಿಡಗಳಿದೆ ಅಂತ ಕೂಡ ಹೇಳ್ತಾರೆ. ನೀಮ್ ಮರ ಬಾಬಾ ವಿಶ್ರಾಂತಿ ಪಡಿತಿದ್ದ ಮರ ಅಂತ ಕೂಡ ಭಕ್ತರು ನಂಬ್ತಾರೆ. ಇವಾಗ ನೀವು ನೋಡ್ತಾ ಇರೋದು ಶಿರಡಿಯ ಪ್ರಸಿದ್ಧ ಖಂಡೋಬಾ ದೇವಸ್ಥಾನ. ಈ ಸ್ಥಳಕ್ಕೆ ಸಾಯಿ ಭಕ್ತರು ತಪ್ಪದೆ ಬರ್ತಾರೆ. ಯಾಕಂದ್ರೆ ಸಾಯಿಬಾಬಾ ಮೊದಲನೇ ಬಾರಿಗೆ ಶಿರಡಿಗೆ ಬಂದಾಗ ಇಲ್ಲಿ ಪೂಜಾರಿ ಮಾಳಸಾಪತಿಯವರು ಆವ್ ಸಾಯಿ ಅಂತ ಕರೆದ್ರಂತೆ. ಆಗಿನಿಂದಲೇ ಬಾಬಾರವರನ್ನ ಸಾಯಿ ಎಂದು ಕರೆಯಲು ಶುರು ಮಾಡಿದ್ರಂತೆ. ಅಂದ್ರೆ ಸಾಯಿಬಾಬಾ ಅವರಿಗೆ ಸಾಯಿ ಅನ್ನೋ ಹೆಸರು ಕೊಟ್ಟಿರೋದು ಈ ಮಾಳಸಾಪತಿಯವರು ಇಲ್ಲೇ. ಮತ್ತೆ ಸಾಯಿಬಾಬಾ ಅವರು ಫಸ್ಟ್ ಶಿರಡಿಗೆ ಬಂದಿದ್ದು ಇದೇ ಪ್ಲೇಸು. ಆದ್ರಿಂದ ಇದು ಖಂಡೋಬಾ ದೇವಸ್ಥಾನ ತುಂಬಾನೇ ಪ್ರಸಿದ್ಧ. ಖಂಡೋಬಾ ದೇವರು ಶಿವನ ಅವತಾರ ಅಂತ ಕೂಡ ನಂಬ್ತಾರೆ. ಇಲ್ಲಿ ದರ್ಶನ ಮಾಡಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಶಿರಡಿಗೆ ಬಂದ್ರೆ ಸಾಯಿ ಮಂದಿರದ ಜೊತೆ ಈ ದೇವಸ್ಥಾನಕ್ಕೂ ಭೇಟಿ ನೀಡಿ. ಓಂ ಸಾಯಿರಾಮ್. ನಾನ್ ಖಂಡೋಬಾ ದೇವಸ್ಥಾನ ನೋಡ್ಕೊಂಡಾದ್ಮೇಲೆ ಹೋಗಿದ್ದು ಶ್ಯಾಮ್ ಅವರ ಮನೆಗೆ. ಶ್ಯಾಮ್ ಅವರ ನಿಜವಾದ ಹೆಸರು ಮಾಧವರಾವ್ ದೇಶಪಾಂಡೆ. ಅವರ ಜೀವನದಲ್ಲಿ ಒಂದು ಘಟನೆ ನಡೀತು. ಅದೇನಂದ್ರೆ ಶ್ಯಾಮ್ ಅವರಿಗೆ ಒಂದ್ಸಲಿ ಹಾವು ಕಚ್ಚಿತಂತೆ, ಮಾಧವರಾವ್ ದೇಶಪಾಂಡೆ ಅವರಿಗೆ. ಆಗ ಅವರು ಸಾಯಿಬಾಬಾ ಹತ್ರ ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಅವಾಗ ಸಾಯಿಬಾಬಾ ಹೇಳಿದ್ರಂತೆ, ಮೇಲಕ್ಕೆ ಬರ್ಬೇಡ, ಕೆಳಗೆ ಇಳಿದು ಹೋಗು ಅಂದ್ರೆ ಅವರು ಹೇಳಿದ್ದು ಮಾಧವರಾವ್ ದೇಶಪಾಂಡೆಗಲ್ಲ, ಅವರು ಹಾವು ಕಚ್ಚಿತ್ತಲ್ಲ ಆ ವಿಷಯಕ್ಕೆ ಹೇಳಿದ್ರಂತೆ. ಈ ಘಟನೆ ಆದ ಸ್ವಲ್ಪ ಹೊತ್ತಿನಲ್ಲಿ
ಅದಾದ್ಮೇಲೆ ಅವರು ಮಾಧವರಾವ್ ದೇಶಪಾಂಡೆ ಅವರು ಬದುಕಿದ್ರಂತೆ. ಅವತ್ತಿಂದ ಅವರಿಗೆ ಶ್ಯಾಮ ಅಂತ ಹೇಳಿ ಹೆಸರಿಟ್ರಂತೆ. ಆದ್ರಿಂದ ಇದು ಸಾಯಿಬಾಬಾ ಅವರ ಪವಾಡದಿಂದ ಅವರು ಉಳಿದಿದ್ರಿಂದ ಅವರಿಗೆ ಶ್ಯಾಮ್ ಅಂತ ಹೇಳಿ ಹೆಸರಿಟ್ರು. ಮತ್ತೆ ಅವ್ರ ಮನೆ ಇವಾಗ ಕೂಡ ಫೇಮಸ್ ಆಗಿದೆ. ಇದಾದ್ಮೇಲೆ ನಾನು ಹೋಗಿದ್ದು ಲಕ್ಷ್ಮೀಬಾಯಿ ಶಿಂದೆ ಅವ್ರ ಮನೆಗೆ. ಶಿರಡಿ ಬಾಬಾ ಸಾಯೋಕ್ಕಿಂತ ಮುಂಚೆ ಅಂದ್ರೆ ತಮ್ಮ ಅಂತಿಮ ಸಮಯದಲ್ಲಿ ಲಕ್ಷ್ಮೀಬಾಯಿ ಶಿಂದೆ ಅವರಿಗೆ 9 ನಾಣ್ಯಗಳನ್ನ ಕೊಡ್ತಾರಂತೆ. ಈ 9 ನಾಣ್ಯಗಳು ನವವಿಧ ಭಕ್ತಿಯನ್ನ ಸೂಚಿಸ್ತಾ ಇರತ್ತೆ. ಅದ್ಯಾವುದಂದ್ರೆ ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನೆ, ಅರ್ಚನೆ, ನಮಸ್ಕಾರ, ದಾಸ್ಯ, ಸಖ್ಯ, ಆತ್ಮನಿವೇದನೆ. ಇಂದು ಕೂಡ ಈ 9 ನಾಣ್ಯಗಳನ್ನ ಶಿರಡಿ ಸಾಯಿಬಾಬಾ ಟೆಂಪಲ್ ನಲ್ಲಿ ಸಂರಕ್ಷಿಸಲಾಗಿದೆ ಅಂತ ಕೂಡ ಹೇಳಲಾಗತ್ತೆ. ಸಾಯಿಬಾಬಾ ಲಕ್ಷ್ಮೀಬಾಯಿ ಶಿಂದೆ ಅವರಿಗೆ ಈ ಕೊಟ್ಟ ನಾಣ್ಯಗಳು ಭಕ್ತಿ, ಆಶೀರ್ವಾದ ಮತ್ತು ನಂಬಿಕೆಯ ಸಂಕೇತವಾಗಿತ್ತು. ನೀವು ನೋಡ್ತಾ ಇರೋದು ಶಿರಡಿಯಲ್ಲೇ ಫೇಮಸ್ ಆದಂತಹ ಮಾಳಸಾಪತಿಯವ್ರ ಮನೆ. ಸಾಯಿಬಾಬಾ ಅವರ ಅತ್ಯಂತ ನಿಷ್ಠಾವಂತ ಭಕ್ತರಾಗಿದ್ರು ಇವರು. ಸಾಯಿಬಾಬಾಗೆ ಸಾಯಿ ಎಂದು ಮೊದಲಿಗೆ ಕರೆದವರು ಇದೇ ಮಾಳಸಾಪತಿ ಎಂದು ಹೇಳ್ತಾರೆ. ಈ ಮನೆಯಲ್ಲಿ ಹಳೆಯ ನೆನಪುಗಳು ಮತ್ತು ಸಾಯಿ ಅವರ ಮಾಳಸಾಪತಿಯವರ ಸಮಾಧಿಯನ್ನ ನಾವು ನೋಡಬಹುದು. ಇವಾಗಿರೋದು 3rd ಜನರೇಷನ್ ಅವರು ಸಾಯಿಬಾಬಾ ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಮಾಳಸಾಪತಿ ಬಗ್ಗೆ ಏನ್ ಹೇಳ್ತಾರೆ ನೀವೇ ಕೇಳಿ. मालसापति समाधि है, बाबा के क्लोज भक्त। बाबा जब पहले शिरडी में आए तो वो खंडोबा मंदिर में आए, वहाँ के पुजारी मालसापति, इन्होंने ही बाबा को नाम दिया, बाबा को पहचाना और बाबा के अंत तक 24 घंटा सेवा करने वाले ऐसे मालसापति, इनका ये पुराना हाउस और उनका समाधि। थैंक यू. ಶಿರಡಿಗೆ ಹೋದಾಗ ದೇವಸ್ಥಾನ ಮಾತ್ರವಲ್ಲ, ಮಾಳಸಾಪತಿ ಮನೆಗೂ ಭೇಟಿ ಕೊಡಿ. ಇದು ಭಕ್ತಿಯೊಂದಿಗೆ ಇತಿಹಾಸವನ್ನ ತೋರಿಸುವ ಒಂದು ಪವಿತ್ರ ಸ್ಥಳ ಅಂತಾನೆ ನಾವು ಹೇಳ್ಬಹುದು. ಇವಾಗ ನೀವು ನೋಡ್ತಾ ಇರೋದು ಬಾಯ್ಜಾಮಾಗರ್. ಸಾಯಿಬಾಬಾ ಅವರನ್ನ ತಮ್ಮ ಮಗನಂತೆ ಇವರು ಪ್ರೀತಿಸ್ತಿದ್ರು. ಸಾಯಿಬಾಬಾ ಕಾಡು ಮರಗಳ ಬಳಿ ಇದ್ದ ಸಮಯದಲ್ಲಿ ಬಾಯ್ಜಾಮ ಪ್ರತಿದಿನ ಊಟ ತೆಗೆದುಕೊಂಡು ಹೋಗಿ ಬಾಬಾ ಅವರಿಗೆ ತಿನ್ನಿಸ್ತಿದ್ರಂತೆ. ಅವರ ಸೇವೆ, ಭಕ್ತಿ, ಪ್ರೀತಿ ತುಂಬಾ ಪ್ರಸಿದ್ಧವಾಗಿದ್ದು ಸಾಯಿಬಾಬಾ ಅವರನ್ನ ತುಂಬಾ ಗೌರವಿಸ್ತಿದ್ರು. ಬಾಯ್ಜಾಮ ಅವರ ಕುಟುಂಬದ ಮಗ ತಾತ್ಯಾಕೋಟೆ ಪಾಟೀಲ್ ಕೂಡ ಬಾಬಾ ಅವರ ತುಂಬಾ ಭಕ್ತರಾಗಿದ್ರು. ಇವಾಗ ನೀವು ನೋಡ್ತಾ ಇರೋದು ಬಾಯಾಜಿ ಅಪ್ಪ ಕೋಟೆ ಪಾಟೀಲ್. ಇವ್ರ ಮನೆ ಕೂಡ ತುಂಬಾನೇ ಫೇಮಸ್. ಯಾಕಂದ್ರೆ ಸಾಯಿಬಾಬಾಗೆ ಸದಾ ಸೇವೆ ಮಾಡ್ತಿದ್ರು. ಸಾಯಿಬಾಬಾ ಹಲವಾರು ಬಾರಿ ಅವರ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ರಂತೆ. ಬಾಬಾ ಮಹಾಸಮಾಧಿಗೆ ಮುನ್ನ ತಮ್ಮ ಅಂತಿಮ ಕ್ಷಣದಲ್ಲಿ ಈ ಬಾಯಾಜಿ ಅಪ್ಪ ಕೋಟೆ ಪಾಟೀಲ್ ಮಡಿಲಲ್ಲಿ ತಲೆ ಇಟ್ಟು ವಿಶ್ರಾಂತಿ ಪಡೆದು ನಂತರ ಸತ್ರು ಅಂತ ಕೂಡ ಹೇಳ್ತಾರೆ. ಅದಾದ್ಮೇಲೆ ಮತ್ತೊಂದು ಪ್ಲೇಸ್ ನೀವು ಹೋಗ್ಲೇಬೇಕು. ಶಿರಡಿ ಪ್ರಸಾದಾಲಯ ಸಾಯಿ ಭಕ್ತರಿಗೆ ಉಚಿತ ಅಥವಾ ಕಡಿಮೆ ದರದಲ್ಲಿ ಊಟ ನೀಡುವ ಒಂದು ಪವಿತ್ರ ಸ್ಥಳ. ಪ್ರತಿದಿನ ಸಾವಿರಾರು ಭಕ್ತರಿಗೆ ಸ್ವಚ್ಛ ಮತ್ತು ರುಚಿಯಾದ ಅನ್ನ ಸಂತರ್ಪಣೆ ಇಲ್ಲಿ ಮಾಡಲಾಗಿದೆ. ಪ್ರಸಾದಾಲಯದಲ್ಲಿ ಅನ್ನ, ಚಪಾತಿ, ತರಕಾರಿ, ದಾಲ್ ಮುಂತಾದ ಊಟ ಸಿಗುತ್ತೆ. ಸಾಯಿಬಾಬಾ ದರ್ಶನಕ್ಕೆ ಬಂದ ಭಕ್ತರು ಇಲ್ಲಿ ಊಟ ಮಾಡಿ ಆಶೀರ್ವಾದ ಪಡಿಲೇಬೇಕು. ಸಾಯಿಬಾಬಾ ದರ್ಶನಕ್ಕೆ ಬಂದ ಭಕ್ತರು ಇಲ್ಲಿ ಊಟ ಮಾಡಿ ಆಶೀರ್ವಾದ ಪಡಿತಾರೆ. ಶಿರಡಿಗೆ ಹೋದ್ರೆ ಪ್ರಸಾದಾಲಯಕ್ಕೂ ಭೇಟಿ ನೀಡಿ ಸಾಯಿ ಅನ್ನ ಪ್ರಸಾದವನ್ನ ಸೇವಿಸಲೇಬೇಕು. ಈ ಶಿರಡಿ ಪ್ರಸಾದಾಲಯವು ವಿಶ್ವದ ಅತಿ ದೊಡ್ಡ ದೇವಸ್ಥಾನ ಅನ್ನ ಸಂತರ್ಪಣೆ ಕೇಂದ್ರಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಸಾಯಿ ಭಕ್ತರಿಗೆ ಇಲ್ಲಿ ಉಚಿತ ಅಥವಾ ಕಡಿಮೆ ದರದಲ್ಲಿ ರುಚಿಯಾದ ಊಟವನ್ನ ನೀಡುತ್ತಾರೆ. ಇಲ್ಲಿ ಸ್ವಚ್ಛತೆ, ನಿಯಮ, ಸೇವೆ ಭಾವನೆ ತುಂಬಾ ವಿಶೇಷವಾಗಿದೆ. ಅನ್ನ, ಚಪಾತಿ, ದಾಲ್, ತರಕಾರಿ ಹೀಗೆ ಸರಳ ಮತ್ತು ಪವಿತ್ರ ಊಟ ಇಲ್ಲಿ ನಮಗೆ ಸಿಗುತ್ತೆ. ಸಾಯಿಬಾಬಾ ಎಲ್ಲರಿಗೂ ಅನ್ನದಾನ ಅತ್ಯಂತ ಮಹಾದಾನ ಅಂತ ಹೇಳಿ ಬೋಧಿಸ್ತಿದ್ರು. ಅದಕ್ಕಾಗಿ ಶಿರಡಿಯ ಪ್ರಸಾದಾಲಯದಲ್ಲಿ ಭಕ್ತರಿಗೆ ವಿಶೇಷ ಅನುಭವ ಕೂಡ ನಮಗೆ ನೀಡುತ್ತೆ. ಭಕ್ತರು ದರ್ಶನದ ನಂತರ ಇಲ್ಲಿ ಊಟ ಮಾಡಿ ಸಂತೋಷದಿಂದ ಹೊರಡುತ್ತಾರೆ. ಯಾರೇ ಹಸಿದು ಕೂಡ ಇಲ್ಲಿ ಇರೋದಿಲ್ಲ. ಅಂದ್ರೆ ಸಾಯಿಬಾಬಾ ಯಾವಾಗ್ಲೂ ಅವರು ದ್ವಾರಕಾ ಮೇಲೆ ಊಟವನ್ನ ಕೊಡ್ತಿದ್ರಂತೆ. ಅದರ ನೆನಪಿಗಾಗಿ ಇವಾಗ ಕೂಡ ಸಾಯಿಬಾಬಾ ಟ್ರಸ್ಟ್ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಭಕ್ತರು ದರ್ಶನದ ನಂತರ ಇಲ್ಲಿ ಊಟ ಮಾಡಿ ಸಂತೋಷದಿಂದ ಹೋಗ್ಲಿ ಅನ್ನೋದು ಅವರ ಉದ್ದೇಶ. ಶಿರಡಿಗೆ ಹೋದ್ರೆ ಸಾಯಿ ಪ್ರಸಾದಾಲಯದ ಅನ್ನ ಪ್ರಸಾದ ತಪ್ಪದೆ ನೀವು ಸೇವಿಸಿ. ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನೀವು ಶಿರಡಿಗೆ ಏನಾದ್ರೂ ಹೋದ್ರೆ ದಯವಿಟ್ಟು ಈ ಎಲ್ಲಾ ಪ್ಲೇಸ್ ಅನ್ನ ಸಮಾಧಿ ಮಂದಿರದ ದರ್ಶನ ಪಡೆದ ನಂತರ ನೀವು ಹೋಗ್ಲೇಬೇಕಾದಂತಹ ಮುಖ್ಯ
ಪ್ಲೇಸ್ಗಳಿವು. ಇಷ್ಟೆಲ್ಲ ತಿರ್ಗಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಂಗೆ ತುಂಬಾನೇ ಹೊಟ್ಟೆ ಹಸಿತು. ನಾನು ಯಾವ್ದು ಬೆಸ್ಟ್ ಹೋಟೆಲ್ ಅಂತ ಹುಡುಕಿದಾಗ ನಂಗೆ ಉಡುಪಿ ಎಕ್ಸ್ಪ್ರೆಸ್ ಅಂತ ಸಿಕ್ತು. ತುಂಬಾನೇ ರಶ್ ಇತ್ತು. ಊಟ ಅಂತೂ ತುಂಬಾನೇ ಟೇಸ್ಟಿ, ಅಂತ ಏನ್ ಕಾಸ್ಟ್ಲಿ ಇಲ್ಲ, ಓನ್ಲಿ 600 rupees. ನಾನಿಲ್ಲಿ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿನ ಆರ್ಡರ್ ಮಾಡಿದ್ದೆ. ಅದಾದ್ಮೇಲೆ ನಾನು ಪೂರಿಯನ್ನ ಕೂಡ ತಗೊಂಡೆ. ಮಸಾಲೆ ದೋಸೆ, ಚಟ್ನಿ ಮತ್ತೆ ಸಾರು. ಮಹಾರಾಷ್ಟ್ರದಲ್ಲಿ ಕೂಡ ನಮ್ ಸೌತ್ ಇಂಡಿಯನ್ ಫುಡ್ ತುಂಬಾನೇ ಟೇಸ್ಟಿ ಆಗಿತ್ತು. ಪೂರಿ, ಆಲೂಗಡ್ಡೆ ಪಲ್ಯ, ಇಲ್ಲಿ ಫೇಮಸ್ ಆದಂತ ವಡಾ ಪಾವ್ ಮತ್ತೆ ಚೋಲೆ ಭಟೂರ ಕೂಡ ನಾನು ಆರ್ಡರ್ ಮಾಡಿದ್ದೆ. ಇಷ್ಟೆಲ್ಲ ತಗೊಂಡ್ರು 699 ಆಯ್ತು. ಥ್ಯಾಂಕ್ ಯು.